ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಬಿಐ ತನಿಖೆಗೆ ಬಿಜೆಪಿ ಒತ್ತಾಯಿಸ್ತಾ ಇದೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಸಿಬಿಐಗೆ ಮೂಗುದಾರ ಹಾಕಿದೆ. ಇನ್ನು ಮುಂದೆ ರಾಜ್ಯಕ್ಕೆ ಎಂಟ್ರಿ ಕೊಡಬೇಕೆಂದ್ರೆ ಅನುಮತಿ ಕಡ್ಡಾಯವಾಗಿದೆ. ಸಿಎಂ ಅಧ್ಯಕ್ಷತೆಯ ಸಂಪುಟ ಸಭೆ ಕೈಗೊಂಡಿರುವಂತಹ ಈ ನಿರ್ಧಾರದ ವಿರುದ್ಧ ಪ್ರತಿಪಕ್ಷಗಳು ಕೆಂಡಾಮಂಡಲವಾಗಿವೆ. ಸಿಬಿಐ ಎಂಟ್ರಿಗೆ ರಾಜ್ಯ ಸರ್ಕಾರದ ಪರ್ಮಿಷನ್ ಅಗತ್ಯ. ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಮಹತ್ವದ ನಿರ್ಧಾರ. ಸಿಎಂ ಸಿದ್ದರಾಮಯ್ಯ ಮುಡಾ ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾರೆ. ಲೋಕಾಯುಕ್ತ ತನಿಖೆ ಎದುರಿಸುವ ಸನ್ನಿವೇಶ ಎದುರಾಗಿದೆ. ಇತ್ತ ಲೋಕಾಯುಕ್ತ ತನಿಖೆ ಮೇಲೆ ನಂಬಿಕೆ ಇಲ್ಲ ಎನ್ನುತ್ತಿರುವ ಬಿಜೆಪಿ ಸಿಬಿಐ ತನಿಖೆಗೆ ಒತ್ತಾಯಿಸಿದೆ. ದೂರುದಾರರು ಕೂಡ ಸಿಬಿಐ ತನಿಖೆಗೆ ಕೋರಿ ಕೋರ್ಟ್ ಮೊರೆ ಹೋಗಲು ಚಿಂತಿಸಿದ್ದಾರೆ. ಇದರ ನಡುವೆ ಕೇಂದ್ರದ ತನಿಖಾ ಸಂಸ್ಥೆಯಿಂದ ತಮ್ಮ ಸಿಎಂ ಸ್ಥಾನಕ್ಕೆ ಧಕ್ಕೆ ಬಾರದಿರಲಿ ಅಂತ ಸಿಎಂ ಸಿದ್ದರಾಮಯ್ಯ ಭರ್ಜರಿ ದಾಳವನ್ನೇ ಉರುಳಿಸಿದ್ದಾರೆ. ಸಿಬಿಐ ಎಂಟ್ರಿ ಕೊಡದಂತೆ ಮಾಡಲು ಸಿಬಿಐಗೆ ಇದ್ದ ಮುಕ್ತ ತನಿಖೆಯ ಅಧಿಸೂಚನೆಯನ್ನ ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ವಾಪಸ್ ಪಡೆಯಲಾಗಿದೆ. ಇನ್ಮುಂದೆ ಸಿಬಿಐ ಕರ್ನಾಟಕಕ್ಕೆ ಎಂಟ್ರಿ ಕೊಡಬೇಕಾದ್ರೆ ರಾಜ್ಯ ಸರ್ಕಾರದ ಅನುಮತಿ ಪಡೆಯಬೇಕು ಎನ್ನುವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನೇರವಾಗಿ ಕೇಂದ್ರ ಸರ್ಕಾರದ ಸಿಬ್ಬಂದಿ, ಪಿಂಚಣಿ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಸಚಿವಾಲಯದ ಅಡಿಯಲ್ಲಿ ಬರುವ ಸಿಬಿಐಗೆ ರಾಜ್ಯ ಪ್ರವೇಶಿಸಲು ಮುಕ್ತ ಅನುಮತಿ ಇತ್ತು. ಈಗ ಅದನ್ನ ಹಿಂದಕ್ಕೆ ಪಡೆಯಲಾಗಿದೆ. ಈಗಾಗಲೇ 10 ರಾಜ್ಯಗಳು ಸಿಬಿಐಗೆ ಇದ್ದ ಮುಕ್ತ ಅನುಮತಿಯನ್ನ ಹಿಂದಕ್ಕೆ ಪಡೆದಿದೆ. Please look at the history of last 18 months or 2 years. Why more than that? CBI ಸಹಜವಾಗಿ ಪೂರ್ವಾಗ್ರಹ ಪೀಡಿತವಾಗಿನ ಕೆಲಸ ಮಾಡೋದನ್ನ ನೀವು ಎಲ್ಲರೂ ಗಮನಿಸಿದ್ವಿ. Even in elections, only office bearers of one party were inquired. ಅವರ ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ಆ ಹೆಜ್ಜೆಗಳು, ಆ ರೀತಿಯ ವರ್ತನೆಗಳಿದ್ದು ಅದು ನಾವು ಈ ನಿರ್ಣಯಕ್ಕೆ ಬರೋದಕ್ಕೆ ಕಾರಣ. It is not only Karnataka, it is the entire opposition parties in the entire country has taken this decision. In view of that, Karnataka government also has taken. Why, sir? We don't want the CBI to misuse its power, so we have taken this call. ಬಂಧನ ಭಯದಿಂದ ಸಿಬಿಐಗೆ ಲಗಾಮು ಎಂದ ಅಶೋಕ್. ಸಿಬಿಐ ಎಂಟ್ರಿಗೆ ನೀಡಿದ್ದ ಮುಕ್ತ ಅನುಮತಿ ವಾಪಸ್ ಪಡೆದ ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ಕಿಡಿಕಾರಿದ್ದಾರೆ. ಇದು ಕರ್ನಾಟಕ ಸರ್ಕಾರ ಸರ್ವಾಧಿಕಾರಿ ಧೋರಣೆ. ಬಂಧನ ಭಯದಿಂದ ರಾಜ್ಯಕ್ಕೆ ಸಿಬಿಐ ಬರಬಾರದೆಂದು ಇಂತಹ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಕರ್ನಾಟಕ ಸರ್ಕಾರ ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಅಲ್ಲಿ ಕರ್ನಾಟಕದಲ್ಲಿ ಎಷ್ಟೇ ಭ್ರಷ್ಟಾಚಾರ ಆದ್ರೂ ಕೂಡ, ಎಷ್ಟೇ ಲೂಟಿ ಆದ್ರೂ ಕೂಡ ಸಿಬಿಐ ತನಿಖೆ ಆಗಬಾರದು. ಎಲ್ಲಿ ಸಿಬಿಐ ಬಂದ್ರೆ ಬಂಧನ ಆಗುತ್ತೋ, ಹಲವಾರು ಮಂತ್ರಿಗಳು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರೆಲ್ಲರಿಗೂ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಸಿಬಿಐ ಕರ್ನಾಟಕಕ್ಕೆ ಬರಬಾರದು ಅನ್ನೋ ಒಂದು ದುರುದ್ದೇಶದಿಂದ ಮಾಡಿರುವಂತ ಒಂದು ಆದೇಶ ನಿಜಕ್ಕೂ ಖಂಡನೀಯ. ದೆಹಲಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಿಎಂ ಸಿದ್ದರಾಮಯ್ಯ ಭ್ರಷ್ಟಾಚಾರದಿಂದ ತಮ್ಮನ್ನ ರಕ್ಷಿಸಿಕೊಳ್ಳಲು ಈಗ ಸಿಬಿಐ ಅಧಿಕಾರಿಗಳು ತನಿಖೆ ಮಾಡಲು ಬಾರದಂತೆ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಮತ್ತು ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಭಯಭೀತರಾಗಿದ್ದಾರೆ. ಆ ಭಯದ ಕಾರಣದಿಂದ ಈ ರೀತಿ ಅತ್ಯಂತ ಒಂದು ಕ್ಷುಲ್ಲಕವಾದಂತಹ ರಾಜಕಾರಣವನ್ನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ರಾಜಭವನದ ವಿರುದ್ಧ ಸೆಡ್ಡು ಹೊಡೆಯಲು ರಾಜ್ಯ ಸರ್ಕಾರ ಸಂಪುಟದಲ್ಲಿ ಮಹತ್ವದ ನಿರ್ಣಯ ಕೈಗೊಂಡಿದೆ. ರಾಜ್ಯಪಾಲರ ಪತ್ರಕ್ಕೆ ಮುಖ್ಯ ಕಾರ್ಯದರ್ಶಿ ನೇರವಾಗಿ ಉತ್ತರ ಕೊಡದೆ ಕ್ಯಾಬಿನೆಟ್ ಅನುಮತಿಯನ್ನ ಪಡೆದುಕೊಂಡು ಅಗತ್ಯ ಬಿದ್ದರೆ ಮಾತ್ರ ಉತ್ತರ ನೀಡಲು ತೀರ್ಮಾನ ಮಾಡಿದೆ. ಇದು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಬ್ಯೂರೋ ರಿಪೋರ್ಟ್, TV9.